ಎಲ್ಲರಿಗೂ ನಮಸ್ಕಾರ. ಬರ್ತಡೇ ರೆಡಿ ಕೂಡ ಆಯಿತು. ಅಲ್ಲಿಂದ ಟೀ ನಮಗೆ ಬೇಕೇ ಬೇಕಪ್ಪ, ಇಲ್ಲಾಂದ್ರೆ ಆಗಲ್ಲ. ಬರೀ ಇಂಥದೆಯ. ನೆಕ್ಸ್ಟ್ ಅಲ್ಲಿಂದ ಫ್ರೆಂಡ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಅಂತ ಹೊರಟೆ. ನೆಕ್ಸ್ಟ್ ಬಂದು ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿಗೆ ಹೋಗಿ ಗೊತ್ತಲ್ಲ ಒಂದೆರಡು ಸೆಲ್ಫಿ ಬಿಟ್ಬಿಟ್ಟು ನೆಕ್ಸ್ಟ್ ಫ್ರೆಂಡ್ಸ್ ಕರ್ಕೊಂಡು ಹೊರಟೆ. ಸೊ ಏನು ಬರ್ತಡೇ ಪಾರ್ಟಿ ಅಂತಂದರೆ ಹೋಟ್ಲ ಚೆನ್ನಾಗಿ ಜಡಿಯಲ್ಲೇ ನಮ್ಮ 4 ಜನ ಕೆಲಸ. ನೆಕ್ಸ್ಟ್ ಬಂದರು ಸ್ವಲ್ಪ ಕ್ಯಾಮ್ರಾ ಹಿಡ್ಕೊ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಸ್ಟೈಲ್ ಗಿಲ್ ಮಾಡ್ಕೊಂಡು ನಿಂತ್ಕೊಂಡ್ರು. ವಿಶ್ ಮಾಡಿದೆ. ಸಾರಿ ಅವ್ರು ನನಗೆ ವಿಶ್ ಮಾಡಿದ್ರು. ನೆಕ್ಸ್ಟ್ ಏನೆಲ್ಲ ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗಿ ಬಾರಿಸಿದ್ರು. ಯಾಕೆಂದರೆ ಪಾರ್ಟಿ ನಂದಾಗಿರೋದ್ರಿಂದ ನಾನೇ ಬಿಲ್ ಕಟ್ಟಬೇಕಲ್ವಾ. ಸೊ ಚೆನ್ನಾಗಿ ತಿಂದರು. ನೆಕ್ಸ್ಟ್ ಬಂದು ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡ್ವಿ. ಹಾರಗ್ನೇ ಆಗಬೇಕಲ್ವಾ. ಸೊ ಆದರೂ ಪಾಪ ಬ್ಯುಸಿಯಾಗಿರೋದ್ರ ಕಾರಣ ಯಾರಿಗೂ ಟೈಮ್ ಇರಲಿಲ್ಲ. ಹಾಗಾಗಿ ಬೇಗನೆ ಹೊರಟ್ಬಿಟ್ವಿ. ಅಲ್ಲಿಂದ ನೆಕ್ಸ್ಟ್ ಶಾಪಿಗೆ ಬಂದೆ. ಶಾಪಲ್ಲಿ ನಮ್ಮ ಅಕ್ಕನ ಮಗ ಒಂದು ಬರ್ತಡೇ ಇರೋದ್ರಿಂದ ವಿಶ್ ಮಾಡಿದೆ. ಹೋಟ್ಲಿಂದ ನಮ್ಮ ಚಿಲ್ಲಪಿಲ್ಲಿಗೆ ತಿನ್ನಿ ಅಂತ ತಗೊಬಂದಿದ್ದೆ. ಅದರಲ್ಲಿ ನಮ್ಮ ಅಕ್ಕನ ಮಗಳು ಮಾತ್ರ ಕೋಟಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟ್ಯೂಷನ್ ಮಕ್ಕಳೆಲ್ಲ ಬಂದು ಅವರೆಲ್ಲ ವಿಶ್ ಮಾಡ್ತಾ ಇದ್ರು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇದ್ರು. ಹೇಳ್ಕೊಳಕ್ಕೆ ಅಸಾಧ್ಯ ಮಾತ್ರ ನನಗಂತೂ. ಒಳ್ಳೇದು ಮಾಡ್ತದ. ನೆಕ್ಸ್ಟ್ ಪಾರ್ಟಿ ಅಂತ ಕೇಳ್ತಾ ಇದ್ರು. ಏನು ಕೊಡೋಣ, ಅಲ್ಲಿ ಸೋಪ ಪುಡಿ ತಂದಿದ್ದೆ. ಸೋಪ ಪುಡಿ ಇತ್ತು. ಸೊ ಅದನ್ನೇ ಹೆಂಗೆ ಓಪನ್ ಮಾಡೋದು ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾನೇ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಅವ್ರ ಕರ್ಮಕ್ಕೆ ಓಪನ್ನೇ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಂತೂ. ಹಿಂಗೆ ಮಾಡಿ ಹಂಗೆ ಮಾಡಿ ಏನು ಮಾಡಿದ್ರು ಆಗ್ತಾ ಇರಲಿಲ್ಲ. ಕೊನೆಗೆ ಅಲ್ಲಿ ನೋಡೋಣ ಕಪ್ಪಿ ಬೇರೆ ಸಿಗ್ತಾ ಇರಲಿಲ್ಲ. ಎಲ್ಲ ಹಿಂಗೋ ಮಾಡಿ ಓಪನ್ ಮಾಡೋಣ ಅಂತ ಯಾವುದೋ ಒಂದು ಪೆನ್ ಸಿಕ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಓಪನ್ ಮಾಡಿದೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಅವು ಎಲ್ಲ ಪಾಪ ಕೈಕೊಂಡು ಕೂತಿದ್ದೆ. ಇವಾಗ ಏನೋ ಗಿಫ್ಟ್ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಇದ್ದಿದ್ದೆ ಬರೀ ಸೋಂಪು ಪುಡಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಒಬ್ಬೊಬ್ರು ಈರುಳ್ಳಿ ಅದು ಇದು ತಗೊಂಡು ವಿಶ್ ಮಾಡಿಕೊಂಡು ಎಲ್ಲರಿಗೂ ಸ್ವೀಟ್ ಕೊಟ್ಟು ಪಾಪ ಅದನ್ನೇ ಎಂಜಾಯ್ ಮಾಡ್ಕೊಂಡು ಎಲ್ಲ ಇಸ್ಕೊಂಡು ಹೋದ್ರು. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ.